ಸರ್ ನಿಮ್ಮ ಪ್ರಕಾರ ಅನುಭವದ ಪ್ರಕಾರ ಟೊಮೆಟೊ ಬೆಳೆ ಲಾಭದಾಯಕನ ನಷ್ಟನಾ? ಲಾಭ ಐತೆ, ಚೆನ್ನಾಗಿ ಬೆಲೆ ಬಂದರೆ ಓಕೆ, ಲಾಭ ಲಾಸ್ ಏನಿಲ್ಲ, ಚೆನ್ನಾಗಿ ಬರುತ್ತೆ. ಓಕೆ, ಒಂದು 300 ರೂಪಾಯಿ 400 ರೂಪಾಯಿ ರೇಟ್ ಹೋಗ್ಬೇಕು, ಬೆಲೆ ಚೆನ್ನಾಗಿ ಮಾಡಿರ್ಬೇಕು. ಒಂದು ಎಕರೆ ಹೆಂಗಿಲ್ಲ ಅಂದ್ರೆ ಒಂದು 2 ಲಕ್ಷನ ಮಾಡಬೇಕು. ಒಳಗಡೆ ಮಾಡಿದ್ರೆ ಏನೂ ಬರಲ್ಲ, ಪ್ರಾಫಿಟ್. ಪ್ರಾಫಿಟ್. ಸರ್ ನಿಮ್ಮ ಹೆಸರು? ಎಂಟ್ರಮೇಗೌಡ ಅಂತ. ಯಾವ ಊರು ಬರುತ್ತೆ? ಕಡೆನಲ್ಲಿ. ತಾಲೂಕು? ಬೈಕೂರು. ಅಲ್ಲ ಮುಳಬಾಲ. ಜಿಲ್ಲೆ? ಕೋಲಾರ. ಏನೇನು ಬೆಳೆ ಮಾಡ್ತೀರಾ? ಟೊಮಾಟೊ, ಕೋಸು, ಬೀನ್ಸು, ಚಿಕ್ಕಡೆ. ಓಕೆ, ಅಷ್ಟೇ ಮಾಡೋದು. ನೀರಾವರಿ ಯಾವ ಥರ ಸರ್? ನೀರಾವರಿ ಚೆನ್ನಾಗೈತೆ ನಮ್ಗೆ. ಬೋರ್ವೆಲ್ಲ ಬಾವಿನ? ಬರ್ವಿಲ್ಲ. ಓಕೆ, ಎರಡೈತೆ ಬರ್ವಿಲ್ಲ. ಎಷ್ಟು ಎಕರೆ ಮಾಡ್ತೀರಾ ಸರ್? ಒಂದೇ ಸತಿ ಮಾಡಿದ್ರೆ 3 ಎಕರೆಯಿಂದ 4 ಎಕರೆ ಅಂತ ಮಾಡ್ತೀವಿ. 3ರಿಂದ 4 ಎಕರೆ ಮಾಡ್ತೀರಾ? ಎಕರೆ ಮಾಡ್ತೀನಿ ಕಂಪಲ್ಸರಿ, ಕಡಿಮೆ ಮಾಡಲ್ಲ. ಓಕೆ, ಒಂದು 2 ಎಕರೆ ಮೇಲೆ ಇಳಿಸಿದ್ರೆ, ಇಲ್ಲಾಂದರೆ ಒಂದು 4 ಎಕರೆ ಗ್ಯಾರಂಟಿ. ಓಕೆ ಸರ್, ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಟೊಮಾಟೊ ಬೆಳೆ ನಾಟಿ ಮಾಡಿದ್ದೀರಾ, ಏನೋ ಕಾರಣ? ಬೇರೆ ಬೆಳೆ ಮಾಡ್ಬೋದಲ್ಲ? ಏನೋ ಹಿಂಗೆ ಏನೋ ಬೇಕು ಬಾಡಬೇಕು ಅಂತ ಮಾಡ್ಬಿಟ್ಟಿದ್ದೀನಿ. ಓಕೆ, ಅದು ಮುಂಚೆ ಹಾಕಿದ್ನಿ. ಅಲ್ಲ, ರೇಟ್ಗಳು ಸಿಗುತ್ತೆ ಅಂತ ಹೇಳಿದ್ರೆ ನಾಟಿ ಮಾಡಿದ್ರೆ ಅಥವಾ? ಇಲ್ಲ ಯಾರೋ ನಮ್ಮ ಮಾಮ ಅವ್ರು ಹೂಲವ್ರು ಒಂದು 20,000 ಆಯ್ಪನ್ ನೋಡ್ಬಿಟ್ಟು ನಾನು ಧೈರ್ಯ ಮಾಡ್ಬಿಟ್ಟಿದ್ದೀನಿ, ಆಗ್ಬೇಕು ಅಂತ ಹಾಕಿದ್ದೀನಿ. ಹೆಂಗಿದ್ರೆ ಹಂಗೆ ಆಗೋರು ನಮ್ಮ ಅದೃಷ್ಟ ಅಂತ. ಅದೇ ನಿಮ್ಮ ಅನುಭವ ಪ್ರಕಾರ ರೇಟ್ಗಳು ಸಿಗುತ್ತೆ ಅಂತ ಹಾಕಿಲ್ಲ ಅಂತ 300 ರೂಪಾಯಿ ಕಡಿಮೆ ಹೋಗಲ್ಲ ಅಂತ ಮಾಡಿದ್ದೀನಿ. ಇದ್ರೆ ಹಂಗಾಗಿ. ಇದು ಯಾವ ಸರ್ ವೆರೈಟಿ? ಅದೇ SMT ಅಲ್ಲ, ಅದೇ ಅಲ್ಲ, ಮಾಯ ವೆರೈಟಿ. ಮಾಯ ನಾರುಗಳು ಎಲ್ಲಿಂದ ತರ್ತೀರಾ? ಇಲ್ಲಿ ಬೈಕೂರು ಇರ್ಮಾತ್ನಲ್ಲಿ. ಸೊ ಒಂದು ಎಕರೆ ಟೊಮೆಟೊ ಬೆಳೆ ನಾಟಿ ಮಾಡೋಕ್ಕೆ ಸ್ಟಾರ್ಟಿಂಗಿಂದ ಎಂಡವರೆಗೆ ಎಷ್ಟು ಖರ್ಚು ಬರುತ್ತೆ ನಿಮ್ಮ ಪ್ರಕಾರ? 2 ಲಕ್ಷ ಮೇಲೆ ಬೇಕು, ಒಳಗಡೆ ಬರಲ್ಲ. 2 ಲಕ್ಷ ಬೇಕು. ಓಕೆ, ಒಂದು ಎಕರೆಗೆ ಮಿನಿಮಮ್ 2 ಲಕ್ಷ ಬೇಕು. ಇನ್ನೂ ಜಾಸ್ತಿನೇ ಬೇಕು. ಅವ್ರವ್ರ ಮೇಲೆ ಡಿಫ್ರೆನ್ಸ್. ಹಿಂಗೆ ಏನು ಮಾಡ್ತಾರೆ, ಗೊಬ್ಬರ ಹೆಂಗೆ ಆಡ್ತಾರೆ, ಹೆಂಗೆ ಮಾಡ್ತಾರೆ, ಎಷ್ಟು ಕೋಲಗಳು ಬೇಕು. ಹೊಸ್ದಾಗಿ ಮಾಡಿದ್ರೆ ಇನ್ನೂ ಜಾಸ್ತಿ ಬೇಕು, ಒಂದು 3 ಲಕ್ಷನೇ ಬೇಕು ಎಕರೆಗೆ. ಎಕರೆಗೆ ಬೇಕು. ಇವಾಗ ಮುಂಚೆ ಅಂದರೆ ಕಡಿಮೆ ಇತ್ತು ರೇಟ್ಗಳು, ಇವಾಗೆಲ್ಲ ರೇಟ್ ಜಾಸ್ತಿನೇ ಇಲ್ಲ. ಕೂಲಿಗೆಲ್ಲ ಗೊಬ್ಬರ ಎಲ್ಲ ರೇಟ್ ಎಲ್ಲ. ಹೌದೌದು, ಔಷಧಿ ಎಲ್ಲ ರೇಟ್ಗಳಿಲ್ಲ. ಇದು ಕೋಲುಗಳು ಸ್ಟಿಕ್ಸು ಯಾವುದು ಬಿದ್ರದ್ದು ಯೂಸ್ ಮಾಡ್ತೀರಾ ಅಥವಾ ನೀಲಗಿರಿದ? ನಾವು ನೀಲಗಿರಿ ಹಾಕಿದ್ವಿ. ಸ್ವಲ್ಪ ಬಾಳಿಕೆ ಲೈಫ್ ಯಾವ್ದು ಬರುತ್ತೆ? ಇದ್ರೆ ಬರುತ್ತೆ, ಇದು ಬರಲ್ಲ. ಬಿದ್ರು ಬರುತ್ತೆ, ಅದು ಬರುತ್ತೆ, ಬರಲ್ಲ. ಅದು ಸ್ವಲ್ಪ ರೇಟ್ ಜಾಸ್ತಿ ಇಲ್ಲ ಸರ್? ನಾನು ಮುಂಚೆ ಮಾಡಿದ್ರೆ ಅದೇ ತಗೊಂಡದು. ಇವಾಗ ಅಂದ್ರೆ ಏನೋ ಎಲ್ಲ ತಗೊಂಡ್ಬಿಟ್ಟಿದ್ದೀನಿ, ಇದಾವ ಅಂತ ಇದೇ ಮಾಡಿದ್ದೀನಿ. ಮುಂಚೆ ತಗೊಂಡಿರೋದನ್ನ ಬಳಸ್ತಾ ಇದ್ದೀರಾ? ನಮ್ದು ಸ್ವಲ್ಪ ತೋಟ ಐತೆ. ಓಕೆ, 1 ಎಕರೆ ಇಷ್ಟ. ಓಕೆ, ಮಾರಕ್ಕೆ ಹೋಗಲ್ಲ, ಸುಮ್ಮನೆ ಯಾಕೆ ನಮ್ಗೆ ಬೇಕು ಅಂತ ತಗೊಂಡ್ಬಿಡ್ತೀನಿ. ಓಕೆ, ಟೋಟಲ್ ಎಷ್ಟು ಎಕರೆ ಇದೆ ಸರ್ ಏನು ಟೊಮೆಟೊ? ಇವಾಗ 4 ಎಕರೆ ಐತೆ, ಇನ್ನೂ ಜಾಸ್ತಿನೇ ಐತೆ. ಓಕೆ, ಆವರೇಜ್ 4 ಎಕರೆ. ಒಂದೇ ಬ್ಯಾಚ್ ಮಾಡಿದ್ದೀರಾ ಅಥವಾ? ಎಲ್ಲ ಒಂದೇ. ಇನ್ನೇನು ಒಂದು 8 ದಿವಸದಲ್ಲಿ ಇನ್ನೇನು ಮುಂಚೆ ಏನು ಅದೇನು ಇದೇನಿಲ್ಲ. ನಾಟಿ ಮಾಡಕ್ಕೆ ಮುಂಚೆ ಏನೇನು ಗೊಬ್ಬರ ಹಾಕಿದ್ದೀರಾ? ಗೊಬ್ಬರ ಇದು ಬೇವಿನ ಹಿಂಡಿ ಹೊಂಗಿ ಸರ್, ಏನೇನು ಹಾಕಿದ್ದೀರಾ? ಯಾಪ್ದು 26 ಅದು ಇದು ಬೇವಿನ ಹಿಂಡಿ 10-26 ಕಾಂಪ್ಲೆಕ್ಸು DAP ಹಾಕಿದ್ದೀರಾ? ಇಲ್ಲ ಹಾಕಿದ್ದೀನಿ. ಬಯೋಗೋಲ್ಡು ಹಾಕಿದ್ದೀನಿ. ಎಷ್ಟು ಮೂಟೆ ಹಾಕಿದ್ದೀರಾ? ಟೋಟಲ್ ಅವಾಗ ಗಾದಕ್ಕೆ ಹಾಕೊಂಡ್ಬಿಟ್ಟು ಇದನ್ನ ಬೆಡ್ಗೆ ಹಾಕಿರೋದು ನಾನು. ಸೊ ಸೆಕೆಂಡ್ ಬೆಡ್ಗೆ ಹಾಕಿರೋದು. ಟೋಟಲ್ ಒಂದು ಹಂಗೆ ಹಿಂಗೆ ಅಂದ್ರೆ ಒಂದು 25 ಮೂಟೆ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ 25 ಮೂಟೆ ಇದು ಮಾಡಿ ಹಾಕಿದ್ದೀರಾ? ಗೊಬ್ಬರಕ್ಕೆ ಮಾತ್ರ, ಮೂಲ ಗೊಬ್ಬರಕ್ಕೆ ಎಷ್ಟು ಖರ್ಚು ಬಂದಿದೆ? ಅದ್ರಕ್ಕೆ ಮಾತ್ರ ಒಂದು 30,000 ಬಂದಿದೆ. 30,000 ಮತ್ತೆ ಹಾಕೊಂಡ್ಬಂದಿದ್ದೀನಿ ಮೊನ್ನೆ. ಮತ್ತೆ ಯಾವ್ದು ಅಂದರೆ ಡ್ರಿಪ್ ಗೊಬ್ಬರಗಳ ಅಥವಾ ಮಾಮೂಲಿ ಇದು ಗಾದಕ್ಕೆ ಹಾಕೊಂಡು ಹಾಕೋದು. ಇವಾಗ ಡ್ರಿಪ್ ಗೊಬ್ಬರ ಬರೋಕ್ಕಾಗಲ್ಲ ಇದ್ರಕ್ಕ, ಯಾಕಂದ್ರೆ ಚಳಿ ಅಲ್ಲ, ಮರಿ ಬರುತ್ತೆ ಫಸ್ಟಾಗಿ. ಅದಕ್ಕೆ ಗಾದಕ್ಕೆ ಹಾಕಿದ್ದೀನಿ. ಏನೇನು ಹಾಕಿದ್ದೀರಾ? ಒಂದೇ, ಬೇರೆ ಏನೂ ಇಲ್ಲ. 26 10-26 ಓಕೆ. ಗೊಬ್ಬರಗಳು ಔಷಧಿಗಳು ಏನಿದೆ ತರ್ತೀರಾ ಸರ್? ಗೊಬ್ಬರಗಳು ಔಷಧಿಗಳು ಅಲ್ಲಿ ಶಿರೀಷ ದಾಮೋದರ್ ನಂಗ್ಲಿನಾ? ನಂಗ್ಲಿ. ಓಕೆ ಸರ್, ನಿಮ್ಮ ಪ್ರಕಾರ ಟೊಮೊಟೊ ಬೆಳೆಯಲ್ಲಿ ಎಕರೆಗೆ ಎಷ್ಟು ಬಾಕ್ಸ್ ಬರುತ್ತೆ? ಎಕರೆಗೆ 1,500ರಿಂದ 2,000 ಬಲ್ಲಿ ತೆಗಿತು. ಒಂದು ಅಂದಾಜಾಗಿ 1,500ರಿಂದ 2,000 ಇನ್ನೂ ಮೇಲೇನೆ ಬರುತ್ತೆ. ಎಲ್ಲ ಗೋಲಿಗಳು ಅವೆಲ್ಲ ಏನು ಲೆಕ್ಕಿಲ್ಲ ನಮ್ಗೆ. ಮಾಮೂಲಿ ಚೆನ್ನಾಗಿರೋದು, ಒಳ್ಳೆ ಕ್ವಾಲಿಟಿ ಇರೋದು ಒಂದು 2,000 ಬರುತ್ತೆ ಆವ್ರೇಜ್ ಆಗಿ. ಬರುತ್ತೆ. ಇನ್ನು ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಮೇಂಟೆನೆನ್ಸ್ ಮೇಲೆ ಬರುತ್ತೆ, ಕಡಿಮೆ ಬರಲ್ಲ. ಕಡಿಮೆ ಬಂದರೆ ನಮ್ಮ ಕ್ಲಾಸ್, ರೈತ ಕ್ಲಾಸ್. ಅದೇ ಮೇಂಟೆನೆನ್ಸ್ ಮೇಲೆ ಇನ್ನೂ ಜಾಸ್ತಿನೂ ಬರ್ಬೋದು. ಚೆನ್ನಾಗಿ ನೋಡಿದ್ರೆ ಏನು ಲಾಸ್ ಏನಿಲ್ಲ ನಮ್ಮ ಟೊಮೆಟೊದ. ಸರ್, ಮಾರ್ಕೆಟಲ್ಲಿ ಎಲ್ಲಿ ಕಳಿಸ್ತೀರಿ ಸರ್? ಒಡ್ಡಲ್ಲಿ CMB ಮಾರ್ಕೆಟಲ್ಲಿ ಎಷ್ಟು ರೇಟ್ ಹೋದರೆ ರೈತರು ತಾವು ಹಾಕಿರೋ ಬಂಡವಾಳ ಬರುತ್ತೆ? ಅವರೇಜ್ 300 ರೂಪಾಯಿಂದ ಒಂದು 400 ರೂಪಾಯಿನ ಹೋಗ್ಬೇಕು. ಇವಾಗ ಬೆಲೆ ಮಾಡಿದ್ರಕ್ಕ ಬಿಸಿಲುಗಾಲದಲ್ಲಿ 400 ರೂಪಾಯಿಂದ 250 ರೂಪಾಯಿ ಲಾಸ್ ಬರಲ್ಲ. ಅವಾಗ ಯಾಕಂದ್ರೆ ಔಷಧಿಗಳು ಎಲ್ಲ ಕಡಿಮೆ ಮಾಡಬೇಕಲ್ಲ. ಇವಾಗೇನು ಅಷ್ಟಿಲ್ಲ, ಇವಾಗ ಜಾಸ್ತಿ ಮಾಡಬೇಕು, ಕಡಿಮೆ ಮಾಡಬೇಕು. ಮತ್ತು ನಿಮ್ಮ ಗಮನಕ್ಕೆ ಬಂದಾಗೆ ಟೊಮೆಟೊ ಬೆಳೆಯಲ್ಲಿ ರೋಗಗಳು, ಕೀಟಗಳ ಬಗ್ಗೆ ತಿಳಿಸಿ ಸರ್. ಯಾವ ರೋಗ ಬರುತ್ತಾ? ಅಂಗಮಾರಿನ? ಜಾಸ್ತಿ ಅಂದರೆ ಅಂಗಮಾರಿ, ಮಚ್ಚೆ, ದೋಮು,
ಜಾಸ್ತಿ ಇವಾಗ. ವೈಟ್ ಪ್ಲೇಸು ತ್ರಿಪ್ಸ್ ಬರುತ್ತೆ, ಆಪರ್ಸ್ ಬರುತ್ತೆ. ಹಾಂ. ಆಪರ್ಸು ಬರುತ್ತೆ. ಎಷ್ಟು ದಿನಕ್ಕೆ ಒಂದ್ಸಲ ಔಷಧಿ ಸ್ಪ್ರೇ ಮಾಡ್ತಾ ಇರೋದಾ? ಇವಾಗ ನಾವಾ ಹಾಂ. ಕಂಪಲ್ಸರಿ ವಾರಕ್ಕೆ ಒಂದು ದಿವಸ ಮಾಡ್ತೀನಿ, ಇಲ್ಲಾಂದ್ರೆ 10 ದಿವಸಕ್ಕೆ ಒಂದು ದಿವಸ. ವಾರಕ್ಕೊಂದ್ಸಲ ಅಥವಾ ಒಂದು ದಿವಸ ಹಂಗೆ 10 ದಿವಸದಲ್ಲಿ ಒಳಗಡೆ ಮಾಡ್ಬೇಕು. ವಾರಕ್ಕೊಂದ್ಸಲ ಸ್ಪ್ರೇ ಮಾಡ್ತೀರಾ ಅವರೇಜ್ ಆಗಿ? ಮಾಡ್ಬೇಕು. 1 ಎಕರೆ ಟೊಮೆಟೊ ಬೆಳೆಗೆ ಬರೀ ಔಷಧಿಗೆ ಮಾತ್ರ, ಕೆಮಿಕಲ್ಸ್ ಮಾತ್ರ ಎಷ್ಟು ಖರ್ಚು ಬರುತ್ತೆ ಒಂದು ಅಂದಾಜಾಗಿ? ಈಗ ಒಂದು 20,000 ನಮ್ಮ ಸರ್? 40 ಸಾವಿರ ಬರುತ್ತೆ. 40ರಿಂದ 40 ಸಾವಿರ ಬರುತ್ತೆ. 35 ಸಾವಿರ 40 ಸಾವಿರ. 35ರಿಂದ 40 ಸಾವಿರ ಬರುತ್ತೆ. ಸೊ ನಿಮ್ಮ ಪ್ರಕಾರ ಟೊಮೆಟೊ ಬೆಳೆ ಲಾಭದಾಯಕ? ಲಾಭದಾಯಕ. ಮಿನಿಮಮ್ ರೇಟ್ ಹೋದ್ರೆ ಆಸೇನು ಬರಲ್ಲ, 1 ರೂಪಾಯಿನೂ ರೈತ ಕೈಯಿಂದ ಬೀಳೋದಿಲ್ಲ. ಸರ್ ಮತ್ತು ಟೊಮೆಟೊ ಬೆಳೆ ಎಷ್ಟು ಒಂದ್ಸಲ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಸ್ಯಾಂಪಲ್ ಬರುತ್ತೆ? ಇವಾಗ ಚಳಿಗಾಲ ಆದರೆ ಮಾತ್ರ 2 ತಿಂಗಳ ಮೇಲೆ, 20 ದಿವಸಕ್ಕೆ, 2 ತಿಂಗಳ ಮೇಲೆ 20 ದಿವಸ ಬರುತ್ತೆ. ಬಿಸಿಲು ಕಾಲದಲ್ಲಿ 2 ತಿಂಗಳಿಗೆ ಬಂದ್ಬಿಡುತ್ತೆ. ಸೊ ಬೇರೆ ರೈತರಿಗೂ ಸಜೆಸ್ಟ್ ಮಾಡ್ತೀರಾ ಟೊಮೆಟೊ ಬೆಳೆ? ಮಾಡ್ತೀವಿ. ಯಾಕಂದರೆ ಇದು ಸ್ವಲ್ಪ ಬಂಡವಾಳ ಜಾಸ್ತಿ ಬೇಕಾಗುತ್ತೆ. ಮಾಡಲಿ ಬಿಡು, ನಮ್ಮ ಕೈ ಆಗಾದ್ರೆ ಇನ್ನೂ ಏನೋ ಅವ್ರಿಗೂ ಸ್ವಲ್ಪ ಕೊಡೋಣ ಬೇಕು. ಅದೇ ಕನ್ಸಲ್ಲ ನೋಡಿ, ನಮ್ಗೆ ಕನ್ಸಲ್ಲ ಅಷ್ಟೇ. ಇದು ಮಾಯ ಅಲ್ಲ ಸರ್ ವೆರೈಟಿ? HMT ಇದು ನೋಡಿ, ಕನ್ಸಲ್ಲ ಅಷ್ಟೇ. ನಮ್ಗೆ ಸೊಪ್ಪೈತೆ ಅಲ್ಲ, ಚೆನ್ನಾಗಿ ಅಲ್ಲ ಫುಲ್ ಗ್ರೀನಿಶ್ ಆಗಿದೆ, ಚೆನ್ನಾಗೈತೆ. ಕಾಯಿಲೆ ಚೆನ್ನಾಗಿ, ಫ್ರೂಟ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗೈತೆ. ಇನ್ನೊಂದು ತಿಂಗಳು ಹೋಗ್ಬೇಕಲ್ಲ ಇದು. ಚೆನ್ನಾಗೈತೆ. ಎಲ್ಲನೂ ಆಗಲಿ, ಎಲ್ಲನೂ ನೋಡ್ಕೊಳ್ಳಿ. ಕನ್ಸಲ್ಲ ನಮ್ಗೆ ಇವಾಗ ಸೊಪ್ಪು ಜಾಸ್ತಿ ಇರೋದಿಲ್ಲ. ಫುಲ್ ಗ್ರೀನಿಶ್ ಆಗಿದೆ ತೋಟ ಹಸರಾಗಿ. ಅದಕ್ಕೂ ಮಳೆ ಬಂದವರು ಸ್ವಲ್ಪ ಭಯ ಬೀಳ್ತಿತ್ತು, ನನಗೆ ಸ್ವಲ್ಪ ಇಟ್ಕೊಂಡ್ಬಿಡ್ತೀವಿ. ಮಳೆ ಬಂದ್ರೂ ಅವತ್ತು ಮೊದಲು ಇದು ಮಾಡ್ತಾ ಇದ್ದೀನಿ, ವಾಷಿಂಗ್ ನಾಟಕ. ಈ ಅಂಗಮಾರಿ ಬಂದರೆ ಜಾಸ್ತಿ ರೈತರು ಜಾಸ್ತಿ ಬದಲ್ಲ. ಹೌದೌದು. ಅದಕ್ಕೆ ಇವಾಗ ಮಾಡಬೇಕು ಅಂದ್ರೆ ಸ್ಪ್ರೇ ಮಾಡ್ತಾ ಇರ್ಬೇಕು. ಸರ್ ಅಂಗಮಾರಿಗೆ ಯಾವ ಔಷಧಿಗಳ ಸ್ಪ್ರೇ ಮಾಡ್ತೀರಾ? ಇದು ಮಾಮೂಲಾಗಿ ಇದು ಕೊಟ್ಟವನ್ನೆಲ್ಲ ಹಾಕಿದ್ದೀನಿ. ಅಕ್ರೋಬೇಟು, ಸೆಕ್ಟಿನ್, M45, ರಿಡೋಮಿಲ್ಲು, ಕವಚ್ ಎಲ್ಲ ಸ್ಪ್ರೇ ಮಾಡ್ತೀರಾ? ತ್ರಿಪ್ಸ್ಗೆ ಸರ್? ಸಿಪ್ಸ್ಗೂ ಮಾಮೂಲಾಗಿ ಯಾವುದೋ 6 ಬಾಟ್ಲ ಕೊಟ್ಟಿದ್ನ. ಒಟ್ಟಾಗೋಯ್ತೆ, ಪರವಾಗಿಲ್ಲ. ಮುಲ್ಬಾಗುತ್ತೆ ಅನ್ಸುತ್ತೆ. ಓಕೆ. ಅದೇ ಪಿಪ್ರೋನಿಲ್ ಏನೋ ಕೊಟ್ಟಿರಿ, ಲ್ಯಾನ್ಸರ್ಗಳೇನೋ ಕೊಟ್ಟಿರ್ತಾರೆ, ಡೆಲಿಗೇಟು, ಸ್ಪಿಂಟರು. ಸೊ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಚೆನ್ನಾಗೈತೆ. ಎಷ್ಟಿದ್ರೂ ಡಾಪೆ ಇಲ್ಲ ಹೂವು. ಅನ್ಸಲ್ಲ ಅಷ್ಟೇ ಅಂತ. ಹೌದೌದು. ಎಷ್ಟು 70 ದಿನಕ್ಕೆ ಬರುತ್ತೆ ಸರ್ ಸ್ಯಾಂಪಲ್ಲು? ಬರುತ್ತೆ. 70-75 ದಿನಕ್ಕೆ ಬರುತ್ತೆ. ಮತ್ತೆ ರಿಪೀಟ್ ಎಷ್ಟು ವಾರಕ್ಕೊಂದ್ಸಲ ಕಟಿಂಗ ಅಥವಾ ಏನು? ನಾವಾ ವಾರಕ್ಕಿಲ್ಲ, ಒಂದು 5 ದಿವಸ, 5 ದಿನಕ್ಕೆ ಒಂದ್ಸಲ ಇದು ಮಾಡ್ತೀವಿ. ಕಾಯಿ ಕೀಳ್ತಾ ಇರಬೇಕು. ಹೆಸರು ಓನರ್ ಬಂದಿದ್ನ. ಓಕೆ. ನಾನು ಕೋಲಿಗೆ ಕಾಣಿಸಲ್ಲ, ನಾ ಇನ್ನ ಸಾಕಾಗಿಲ್ಲ. ತುಂಬ ಚೆನ್ನಾಗಿದೆ ಕ್ರಾಪು. ಚೆನ್ನಾಗಿ. ಇಲ್ಲಿ ಬನ್ನಿ, ಬೇಕು ಕಾಣಿಸ್ತಾ. ಇನ್ನು 4 ದಿವಸ ಆಗಿಲ್ಲ. ಫ್ಲವರಿಂಗ್ ಎಲ್ಲ ಚೆನ್ನಾಗಿ ಬಂದಿದೆಯಲ್ಲ ಸರ್? ಸೂಪರ್ ಆಗಿದೆ. ಇವಾಗ ನೋಡಿಲ್ಲ ನಾ ಇಷ್ಟು ಬೆಡ್. ಇದು ಸೆಕೆಂಡ್ ಬೆಡ್ ಅಲ್ಲ? ಸೆಕೆಂಡ್ ಬೆಡ್, ಸೆಕೆಂಡ್ ಕ್ರಾಪ್. ಯಾರು ನೋಡಿದ್ರೆ ಹೊಸ ಬೆಡ್ ಅನ್ಕೊಂತಾರೆ. ಇಲ್ಲ, ನಾನು ಹಂಗೆ ಅನ್ಕೊಂಡೆ. ನಾವು ನೀಟಾಗಿ ಇಕ್ಕಿದ್ದೀನಿ, ಅದೇ ಏನೋ ಗೊತ್ತಾಗ್ತಿಲ್ಲ ಅಷ್ಟೇ. ಇಲ್ಲ, ನಾನು ಸ್ಟಾರ್ಟಿಂಗ್ ಇದು ಫಸ್ಟ್ ಕ್ರಾಪ್ ಅನ್ಕೊಂಡೆ. ಅಲ್ಲ, ಸೆಕೆಂಡ್ ಬೆಡ್ ತುಂಬ ಚೆನ್ನಾಗಿ ಬಂದಿದೆ ಸರ್. ಅವಾಗ ಗೊಬ್ಬರ ಎಲ್ಲ ಹಾಕಿದ್ನಿ ಹಸುಗಲ್ದು, ಅವಾಗ ಸಿಕ್ಕಿಲ್ಲ, ಇವಾಗ ಸಿಗ್ತಾ ಇತ್ತು. ಸ್ವಲ್ಪ ಲೇಟ್. ಆರ್ಗ್ಯಾನಿಕ್ ಸಾವಯವ ಗೊಬ್ಬರ ಎಲ್ಲ ಅವಾಗ ಸಿಕ್ಕಿಲ್ಲ, ಇವಾಗ ಸಿಗ್ತಾ ಇತ್ತು ಬೆಲೆ. ಅದೇ. ಸೆಕೆಂಡ್ ಬೆಡ್ ಟೋಟಲ್ 4 ಎಕರೆನೂ ಸೆಕೆಂಡ್ ಬೆಡ್ಗೆ ಹಾಕಿದ್ದೆ. ಇದಕ್ಕೆ ಮುಂಚೆ ಫಸ್ಟ್ ಕ್ರಾಪ್ ಏನು ಮಾಡಿದ್ರೆ? ಅದು ಟೊಮೆಟೊನ ಹಾಕಿರ್ತೀನಿ.